ಕಡೆ ಹೋದ್ರೆ 5 ಲಕ್ಷ 4 ಲಕ್ಷ 10 ಲಕ್ಷ 15 ಲಕ್ಷ ಈ ಥರ ಪರಿಸ್ಥಿತಿ ಇದೆ. ಉದಾಹರಣೆಗೆ ಹೇಳಿದರೆ ಮನೆ ಸಭಾಧ್ಯಕ್ಷೆ ಯಾವ ರೀತಿ ದ್ವೇಷದ ರಾಜಕಾರಣ ಇದೆ ಅಂದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಬಸವರಾಜ ಬೊಮ್ಮಾಯಿ 4 ಜನ ಕೊಟ್ಟರು. ಅವರು ಬೆಳಗ್ಗೆ 2 ಜನ ರಾತ್ರಿ 2 ಜನ. ಅಶೋಕ್ ಅವರೇ ದಯಮಾಡಿ ಒಂದು ಸ್ವಲ್ಪ ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ. 4 ಜನ ಬೆಳಗ್ಗೆ 2 ಜನ 2 ಜನ ಅವ್ರ ಪಾಪ ಬಾತ್ರೂಮ್ಗೆ ಹೋಗಿ ಇದಕ್ಕೆ ಅಂತ ಕೊಟ್ಟರೆ ಅವ್ರನ್ನ ಈ ಸರ್ಕಾರ ಬಂದ ಮೇಲೆ ಎಲ್ರಿಗೂ ಕೊಡೋಕ್ಕೆ ಅವಕಾಶ ಇದೆ ಅಂತ ಯಾರೋ ಕಾವೇರಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಪಾಪ ಅಂಥವ್ರಿಗೆಲ್ಲ DC ಪೋಸ್ಟು ಡಿವಿಷನಲ್ ಇದು ಎಂಥದಪ್ಪ ಕಮಿಷನರ್ ಪೋಸ್ಟ್ ಕೊಡೋರು ಇನ್ಚಾರ್ಜ್. 4 ಜನಕ್ಕೆ ಸರ್ಕಾರಕ್ಕೆ ಬಡ್ತಾರೆ ಇದೆಯನ್ರು. ಮಾಜಿ ಪ್ರಧಾನಮಂತ್ರಿ ಈ ರೀತಿ ನಡ್ಕೋತಾರಲ್ರಿ. ಬಸವರಾಜ ಬೊಮ್ಮಾಯಿ ಕೊಟ್ಟಂಥ 4 ಜನ ಪಾಪ ಕರೆದ್ರು, ದೇವೇಗೌಡರು ಆರೋಗ್ಯ ಮುಖ್ಯ ಅಂತ 4 ಜನ ಅಶ್ವತ್ಥ ನಾರಾಯಣವ್ರು ಕೊಟ್ಟರೆ ಅದನ್ನು ಇವತ್ತು ವಾಪಸ್ ತಗೊಂಡು ಕಾನೂನಲ್ಲಿ ಅವಕಾಶ ಇಲ್ಲ ಕೊಡೋಕ್ಕೆ ಬರೋಕ್ಕೆ ಅಂತೇಳಿ ಇದನ್ನು ಕಾನೂನು ಲೆಕ್ಕ ಹಾಕ್ತಾರಲ್ಲ. ಎಷ್ಟು ಲೂಟಿ ನಡೀತಾ ಇದೆ. ಎಳೆ ಬಿಡಿಸ್ತೀನಿ ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನು ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ ಪರಮೇಶ್ವರರೇ. ರೇವಣ್ಣ ಮುಗಿದೋಗಿ 2028ಕ್ಕೆ ರೇವಣ್ಣದ್ದು ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ದರೆ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನು ನಡೀತೋ ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ ನಾನೇನು ಕೇರ್ ಮಾಡಲ್ಲ. ಏನು 2028 ನೋಡೋಣ, ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ ಪರಮೇಶ್ವರಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್. ಯಾವ್ದಾದ್ರು ಫೋಟೋ ಇತ್ತ ನಂದು, ಯಾವ್ದಾದ್ರು ಇದಿತ್ತ, ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ? ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹೆಂಗೆ ಇರಲಿ ಪರಮೇಶ್ವರನ, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ ಪರಮೇಶ್ವರವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನು ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರವ್ರು ಇಕ್ಕಟ್ಟಿನಲ್ಲಿದ್ದಾಗ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗಲಿ. ನಾನು ಹೇಳೋದು ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ ಬಂಡವಾಳ. ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಒಬ್ಬ ರೇವಣ್ಣು 6 ವರ್ಷ ಶಾಸಕನಾಗಿ ಕೆಲಸ ಮಾಡಿ 30 ವರ್ಷ ಇದ್ದೀನಿ. ಏನು ಯಾರು ಲೂಟಿ ಹೊಡೆದಿದ್ದೀನಿ ರಾಜ್ಯದಲ್ಲಿ? ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ, ಇಂಧನ ಮಂತ್ರಿ ಆಗಿದ್ದೀನಿ. ನನ್ನ ಮೇಲೆ COD ಲೋಕಾಯುಕ್ತ ಎಲ್ಲ ತನಿಖೆ ನಡೀತು. ಏನಾಯಿತು? ಲೋಕಾಯುಕ್ತ ತನಿಖೆ ಏನಾಯಿತು? COD ತನಿಖೆ ಏನಾಯಿತು? ಒಬ್ಬ ಹೈಕೋರ್ಟ್ ಜಡ್ಜನ್ನು ನೇಮಕ ಮಾಡಿದ್ರಲ್ಲಿ ತನಿಖೆ ಏನಾಯಿತು? ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಬಂದಿದ್ದೀನಿ, ಇದು ಬಂದಿದ್ದೀನಿ. ರೇವಣ್ಣ ಹಾಸನ ಜಿಲ್ಲೆಯಲ್ಲಿ 5 ರಿಂದ 6 ಜನ ಗೆಲ್ಲಿಸ್ತೇನೆ. ಏನಾದ್ರು ಮಾಡಿ ರೇವಣ್ಣ ಮುಗಿಸ್ಲೇಬೇಕು. ಅದು ಮುಗಿಸೋ ಜನ. ನಾನು ಹೇಳಿದು ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿ ರಾಜಕೀಯ ದ್ವೇಷ ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ತರ್ತೀನಿ ಅಷ್ಟೇ. ನನಗೇನಿಲ್ಲ. ನಾನು ಇನ್ನೂ 10 ಕೇಸ್ ಹಾಕಿ ಎದುರಿಸ್ತೀನಿ. ನಾನು ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು ಕಲ್ಲು ಗಣಿಗಾರಿಕೆ ಕ್ರಷರ್ನಲ್ಲಿ ನಮ್ಮ ಜಿಲ್ಲೆ ಒಳಗೆ ಹೆಂಗೆ ಲೂಟಿ ನಡೀತಾ ಇದೆ. ಒಬ್ಬ ನನ್ನ ಶಿಷ್ಯ ಅನಂತ ಅಂತ ಇದ್ದ. ಅವ್ರ ಅಪ್ಪನ ಕಾಲದಿಂದ 15 ವರ್ಷ 20 ವರ್ಷದಿಂದ ಕ್ರಷರ್ ನಡೆಸ್ತಾ ಇದ್ದ. ಅವನ್ನ ಡಿಮೂಡ್ ಫಾರೆಸ್ಟ್